ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಆಫಿಷಿಯಲಿ ಯಾವುದೇ ಥರದಂತಹ ಒಂದು ರಿಸಲ್ಟ್ ಬಗ್ಗೆ, ರಿವ್ಯಾಲ್ಯೂಷನ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಬಟ್ ನನಗೆ ಒಂದು ಕಾಂಟ್ಯಾಕ್ಟಲ್ಲಿರುವಂಥ ವಿದ್ಯಾರ್ಥಿಗಳು ಕಾಲ್ ಮಾಡಿದರು. ಸೊ ದಾವಣಗೆರೆ ಸೈಡ್ ಮತ್ತು ರಾಣೆಬೆನ್ನೂರು ಸೈಡಲ್ಲಿ ರಿಸಲ್ಟ್ಸ್ ವಿದ್ಯಾರ್ಥಿಗಳು ನೋಡಿದ್ದಾರೆ. ಸೊ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಬಟ್ ಇಲ್ಲಿ ಒಂದು ಜನರಲಾಗಿ ಸ್ಟೂಡೆಂಟ್ ವೈಸ್ ರಿಸಲ್ಟ್ಗೆ ಕ್ಲಿಕ್ ಮಾಡಿದರೆ ಸರ್ವರ್ ಬಿಸಿ ಬರ್ತಾ ಇದೆ, ವಿದ್ಯಾರ್ಥಿಗಳು ರಿಸಲ್ಟ್ ನೋಡಿದ್ದಾರೆ ಅಂತ. ಸೊ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಬಟ್ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು 2 ಡೇಸ್ ಬ್ಯಾಕಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದರು, ಸೊ ನಾವು ಇಲೆಕ್ಷನ್ಸ್ ಡ್ಯೂಟಿಯಲ್ಲಿ ಇದ್ದೀವಿ, ಹೀಗಾಗಿ ನಮಗೆ ಅದನ್ನ ಬಗ್ಗೆ ಅಪ್ಡೇಟ್ ಇಲ್ಲ, ನೀವು ಬೇರೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬೋರ್ಡಿಗೆ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಮಾಡಿಕೊಳ್ಳ್ರಿ ಅಂತ ನಮ್ಗೆ ಪರಿಚಯ ಇರೋರು ಅಂತ ಹೇಳಿದರು. ಬಟ್ ಇವಾಗ ಜಸ್ಟ್ ವಿದ್ಯಾರ್ಥಿಗಳ ಒಂದು ಕಾಲ್ ಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿದ್ದರೆ, ನೀವೇನಾದರೂ ನಿಮಗೆ ರಿಸಲ್ಟ್ಸ್ ಏನಾದರೂ ಕನ್ಫರ್ಮ್ ಆಗಿದ್ದರೆ ಸೊ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ಬೇರೆ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನೋಡಲಿಕ್ಕೆ. ಸರ್ವರ್ ಫುಲ್ ಎರರ್ ಬರ್ತಾಯಿದೆ. ಸೊ ಬಟ್ ವಿದ್ಯಾರ್ಥಿಗಳು ಮೇಲೆ ನಾನು ಒಂದು ಈ ವಿಡಿಯೋ ಮಾಡ್ತಾ ಇರೋದು. ಬಟ್ ರಿಸಲ್ಟಿಗೆ ಕ್ಲಿಕ್ ಮಾಡಿದರೆ ಸರ್ವರ್ ನೋಡ್ತಾ ಇದ್ದೀರಿ ನೀವು. ನಾನು ಡೈರೆಕ್ಟಾಗಿ ಸ್ಕ್ರೀನ್ ಒಂದು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸರ್ವರ್ ಎರರ್ ಬರ್ತಾಯಿದೆ. ಸೊ ಯೂಶ್ವಲಿ ನಮಗೆ ಗೊತ್ತಿದೆ ಏನಂತಂದರೆ, ರಿಸಲ್ಟ್ ಬರೋಕ್ಕಿಂತ ಮೊದಲು ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದಾ? ಸೊ ಸರ್ವರ್ ಎರರ್ ಬಂದರೆ ಆಲ್ಮೋಸ್ಟ್ ಅಪ್ಡೇಟ್ ಆಗ್ತಾ ಇದೆ ಅಂತ ಮೀನಿಂಗು. ಮತ್ತು ಎಲ್ಲರೂ ಕೂಡ ಆಕ್ಸೆಸ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು. ಮೇ ಬಿ ಯಾರ್ದು ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದ್ದರೆ ಸೊ ನಮ್ಮ ಒಂದಷ್ಟು ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳಿಗೆ ಏನೊಂದು ಸಮಾಧಾನ ಆಗುತ್ತೆ. ರಿಸಲ್ಟ್ ಕಂಡವರು ಒಂದು ಕಾಮೆಂಟ್ಸ್ಗಳ ಮುಖಾಂತರ ಹೇಳಿ. ಯಾಕಂದರೆ ನನಗಂತೂ ಇದು ಕಾಣಿಸ್ತಾ ಇಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಈವ್ನಿಂಗಿಂದ ಈ ರೀತಿಯಾಗಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಜಸ್ಟ್ ನಿಮಗೆ ಒಂದು ಏನಪ್ಪ ಅಂತಂದರೆ ರಿಕ್ವೆಸ್ಟ್ ಅಂತ ಕೂಡ ತಿಳ್ಕೊರಿ. ಬೇರೆ ವಿದ್ಯಾರ್ಥಿಗಳು ಹೆಲ್ಪ್ಫುಲ್ ಆಗುತ್ತೆ, ಟೆನ್ಷನಲ್ಲಿದ್ದಾರೆ ವಿದ್ಯಾರ್ಥಿಗಳು. ಓಕೆ, ಸೊ ಮತ್ತೆ ಇದು ಲೇಟಾಗಿ ಅಪ್ಡೇಟ್ ಕೂಡ ಆದರೂ ಪ್ಯಾರಾಮೆಡಿಕಲ್ ಬೋರ್ಡ್ನವರು ನಾಳೆ ಮಾರ್ನಿಂಗ್ ಏನಾದರೂ ಅಪ್ಡೇಟ್ ಮಾಡ್ಬೋದು, ಅಥವಾ ಲೇಟಾಗಿ 10 ಗಂಟೆ ತನಕನೂ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಏನು ಮಾಡ್ಬೋದು ಅಂದರೆ ಅವರು ಅನೌನ್ಸ್ಮೆಂಟ್ ಮಾಡ್ಬೋದು. ಬಟ್ ಯಾವುದಕ್ಕೂ ಕೂಡ ಕಾದು ನೋಡಬೇಕು, ಅಥವಾ ನೀವು ಟ್ರೈ ಮಾಡ್ತಾಯಿರಿ ಅಂತ ಹೇಳ್ತೀನಿ ಅಷ್ಟೇ.